ಧರ್ಮಸ್ಥಳದಲ್ಲಿ ನಿಗೂಢ ಹತ್ಯೆಯಾಗಿದೆ. ಎಸ್ಐಟಿ ತನಿಖೆ ಮುಂದುವರೆಸಿದೆ. ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಬೃಹತ್ ಪ್ರತಿಭಟನೆ ಕೂಡ ನಡೆದಿದೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ, ಇಲ್ಲ ಸಲ್ಲದನ್ನ ಸೃಷ್ಟಿ ಮಾಡಲಾಗ್ತಾ ಇದೆ. ಕ್ಷೇತ್ರಕ್ಕೆ ಕಳಂಕ ತರುವಂತಹ ಕೆಲಸವನ್ನ ಮಾಡೋದು ಸರಿಯಲ್ಲ. ಧರ್ಮಸ್ಥಳ ಭಕ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಜಿಲ್ಲಾಡಳಿತದ ಎದುರು. ಧರ್ಮಸ್ಥಳದಲ್ಲಿ ಸತ್ಯ ಏನಿದೆ ಅನ್ನೋದು ಹೊರಗೆ ಬರಬೇಕು ಅನ್ನೋದು ನಮ್ಮ ಆಗ್ರಹ. ತನಿಖೆ ಆಗಲಿ, ಆದ್ರೆ ಇದರ ನಡುವಲ್ಲಿ ಕೆಲ ಯೂಟ್ಯೂಬರ್ಸ್ಗಳು ಇಲ್ಲ ಸಲ್ಲದ ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರಲ್ಲ, ಇದು ನಾವು ಒಪ್ಪಲ್ಲ ಅಂತ ಖಂಡಿಸಿದ್ದಾರೆ. ಆದರೆ ಬೇರೆ ಯಾರು ಓಡಾಡ್ತಾರೆ ಮುಂದೆ ಅವರನ್ನು ಎಲ್ಲಿವರೆಗೆ ಅವರಿಗೆ ಕೋರ್ಟ್ ಅನುಮತಿ ಕೊಡೋದಿಲ್ಲ ಅಲ್ಲಿವರೆಗೆ. ಮನುಷ್ಯನ ಮೂಲೆಯನ್ನು ಇಟ್ಕೊಂಡು ತಿರುಗುವವನನ್ನು ಈ FIR ಆಗ್ತಾ ಇಲ್ಲ, ಅವನ ಮೇಲೆ ಕೇಸ್ ಆಗ್ತಾ ಇಲ್ಲ. ಆದರೆ ಬೇರೆ ಯಾರೋ ಅವನು ತೋರಿಸ್ತಾನೆ, ಅಲ್ಲೆಲ್ಲ ಹೋಗಿ ಅಗೀತಾ ಇದ್ದಾರೆ. ದಿನಕ್ಕೆ 1.5 ಲಕ್ಷ ಖರ್ಚು ಬರ್ತಾ ಇದೆ. ಆ 1.5 ಲಕ್ಷ 10 ದಿವಸದಲ್ಲಿ 15 ಲಕ್ಷ ಮೇಲೆ ಹೋಗ್ತದೆ. ಇದಕ್ಕೆ ಯಾರು ಹೊಣೆ? ಈ ಖರ್ಚಿಗೆ ಇದು ಸರ್ಕಾರ. ಮಹದೇವಪುರ ಕ್ಷೇತ್ರದಲ್ಲಿ ಮತಗಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಆರೋಪಕ್ಕೆ ತಿರುಗೇಟು ಕೊಡೋ ರೀತಿಯಲ್ಲಿ ಇವತ್ತು ಮಹದೇವಪುರ ಕ್ಷೇತ್ರದ ಆರೋಪ ಸಂಬಂಧಿತವಾಗಿ ಅರವಿಂದ್ ಲಿಂಬಾವಳಿ ಅವರು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಎಲ್ಲ ಆರೋಪಗಳಿಗೆ ಪಿನ್ ಟು ಪಿನ್ ಸಾಕ್ಷ್ಯವನ್ನು ಒದಗಿಸ್ತೀನಿ ಅಂತ ಈ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಮುಂದುವರೆಸಿದ್ದಾರೆ. ರಾಹುಲ್ ಗಾಂಧಿ ಮಾಡುವಂತಹ ಆರೋಪ ತಪ್ಪು ಮಾಹಿತಿ. ಬಿಜೆಪಿಗೆ ಎಲ್ಲಾ ಬಾರಿಯೂ ಕೂಡ ಲೀಡ್ ಸಿಕ್ಕಿದೆ. ಮಹದೇವಪುರದಲ್ಲಿ 2019ರಲ್ಲಿ 69,000 ಮತಗಳ ಅಂತರದಿಂದ PC ಮೋಹನ್ ಗೆದ್ದಿದ್ರು. ನಮ್ಮ ಕ್ಷೇತ್ರದಲ್ಲೇ ಅತಿ ಹೆಚ್ಚು ಲೀಡ್ ಸಿಕ್ಕಿದ್ದು ಅನ್ನೋದರ ಬಗ್ಗೆ ಅವರು ಪ್ರಸ್ತಾಪಿಸಿದ್ದಾರೆ. 2019, 24ರ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಹೆಚ್ಚು ಲೀಡ್ ಸಿಕ್ಕಿದೆ. ರಾಹುಲ್ ಗಾಂಧಿ ಯಾಕೆ ಅಸಮಾಧಾನಗೊಂಡಿದ್ದಾರೋ ಗೊತ್ತಿಲ್ಲ. ಹೀಗಂತ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಮಹದೇವಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆ ಈ ಸುದ್ದಿಗೋಷ್ಠಿಯಲ್ಲಿ ಕೊಡ್ತಾ ಇದ್ದಾರೆ. ಹೇಳಿದೆ, ಪ್ರಿಸ್ಟೇಜ್ ಲೇಕ್ ಸೈಡ್ ಅಪಾರ್ಟ್ಮೆಂಟ್ ಅಂತಿದೆ. ಟವರ್ ನಂಬರ್ 39ರಲ್ಲಿ ಇದ್ದ. ಅವಾಗ ಅಸೆಂಬ್ಲಿಗೆ ವೋಟ್ ಹಾಕಿದ್ದಾನೆ. ಅದೇ ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟ್ ಖರೀದಿ ಮಾಡ್ತಾನೆ. ಫ್ಲ್ಯಾಟ್ ಖರೀದಿ ಮಾಡಿ ಲೋಕಸಭೆಗೆ ವೋಟ್ ಹಾಕಿದ್ದಾನೆ. ಬೇರೆ ಬೇರೆ ಬೂತಲ್ಲಿದೆ. ಅಪಾರ್ಟ್ಮೆಂಟಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಇರೋದ್ರಿಂದ 1,200 ಆದಮೇಲೆ ಹೊಸ ಬೂತ್ ಮಾಡ್ತಾರೆ. ಹಿಂಗಾಗಿ ಬೇರೆ ಬೂತಿಗೆ ಬಂದಿದ್ದಾನೆ. ಅಲ್ಲಿ ವೋಟ್ ಹಾಕಿದ್ದಾನೆ. ಇವನು ಕೂಡ ಫಾರ್ಮ್ ನಂಬರ್ 7 ಹಾಕಿಬಿಟ್ಟು ಚೇಂಜಿಗೆ ಅಪ್ಲೈ ಮಾಡಿದ್ದಾನೆ. ವಿಶಾಲ್ ಸಿಂಗ್ ವಾರಣಾಸಿ ಈ ಎಕ್ಸಾಂಪಲ್ ಕೊಟ್ಟರು. ಇವನು ಮಾರತ್ಹಳ್ಳಿಗೆ ಬಂದ, ಕೆಲಸಕ್ಕೆ ಜಾಯಿನ್ ಆದ, ಬಾಡಿಗೆ ಮನೆಯಲ್ಲಿದ್ದ. ಬೂತ್ ನಂಬರ್ 321ರಲ್ಲಿ ವೋಟ್ ಚಲಾಯಿಸ್ತಾನೆ ಅಸೆಂಬ್ಲಿಗೆ. ಆನಂತರ ಸನ್ ಸಿಟಿ ಗ್ಲೋರಿಯಾ ಅಂಥೇಳಿ ದೊಡ್ಡಕಾನಹಳ್ಳಿ ಅಂತಿದೆ ನಮ್ಮಲ್ಲಿ, ಅಲ್ಲಿ ವೋಟನ್ನು ಬದಲಾಯಿಸ್ಕೊತಾನೆ. ಫಾರ್ಮ್ ನಂಬರ್ 7 ಹಾಕ್ಬಿಟ್ಟು ಅಲ್ಲಿಗೆ ತನ್ನ ವೋಟನ್ನು ಬದಲಾಯಿಸ್ಕೊತಾನೆ. ಅದಕ್ಕೆ ಡಾಕ್ಯುಮೆಂಟ್ ಇದೆ ನನ್ನ ಹತ್ರ. ನಾನೇನು ಹೇಳ್ತಾ ಇದ್ದಾನೋ ಎಲ್ಲ ಕಡೆಯೂ ಇಲ್ಲಿ ಡಾಕ್ಯುಮೆಂಟ್ ಇದೆ, ಆಮೇಲೆ ತೋರಿಸ್ತೀನಿ. ಇದು ಅವ್ರು ಮಾಡಿರೋಂಥ 2ನೇ ಎಕ್ಸಾಂಪಲ್ ಬಗ್ಗೆ ನಾನು ಹೇಳಿರೋದು. ಇನ್ನೊಂದು ಹೇಳಿದ್ದಾರೆ, ಅವರು ಫೇಕ್ ಅಡ್ರೆಸ್ ಕೊಟ್ಟಿದ್ದಾರೆ. ಫೇಕ್ ಅಡ್ರೆಸ್ ಕೊಟ್ಟಿರೋರು ಎಷ್ಟು ಜನ?